Please do subscribe, Anu. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಂಧ್ರ ಹುಡುಗಿ. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾನು ಇರಬೇಕು. ನಮ್ಮ ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಚಿಕ್ಕ ಬೆಲ್ಲೈಕನ್ ಆದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಾನು ಅವಾಗ ಅಪ್ಲೋಡ್ ಮಾಡೋ ನನ್ನ ಲೈಫ್ ಸ್ಟೈಲ್ ರೂಟೀನ್ಸು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಟೈಮ್ ಆದರೆ ಅಬ್ಸರ್ವ್ ಮಾಡಿರ್ತೀರಾ ಅನಿಸುತ್ತೆ. ಟೈಮ್ ಬಂದುಬಿಟ್ಟು 8:30 ಆಗಿದೆ. 8:30 ಆಲ್ರೆಡಿ ಪ್ಯಾಕ್ ಮಾಡಿಬಿಟ್ಟು ರೆಡಿಯಾಗಿ ಊಟ ಮಾಡ್ತಾ ಇದ್ದಾರೆ. ಬೇಡ ಹೋಗೋದು ಅಂತ ಹೇಳಿದ್ದೀನಿ ಅಂತ. ಸೊ ಇವಳು ಸ್ವಲ್ಪ ಮೂತಿ ಸೊಟ್ಟಿಗೆ ಮಾಡಿಕೊಂಡು, ಅಂದರೆ ನನ್ನನ್ನು ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಹೋಗೋಣ ಅಂತ. ಬಟ್ ಮಕ್ಕಳ ಸಂತೋಷನೇ ತಾನೇ ನಮ್ಮ ಸಂತೋಷ. ಅವರು ಏನು ಮಾಡಿದ್ರೆ ಅದೇ ಚೆಂದ. ಸೊ ಹಾಗಾಗಿ ಅವ್ರಿಗೋಸ್ಕರ ಮತ್ತೆ ಸ್ಟಾರ್ಟ್ ಮಾಡಿದೆ ಜರ್ನಿನ. ಇವನ್ ನಿಮ್ಗೊಂದು ವಿಚಾರ ಗೊತ್ತಾ? ಕ್ಯೂಟಿಗೋಸ್ಕರ ಕ್ಯೂಟಿ ಮೂವಿಗೆ ಸೆಲೆಕ್ಟ್ ಆಗಿದ್ದರೆ ಅಲ್ಲಿ ಮೂವಿ ಶೂಟಿಂಗ್ ಅಂತ ಹೋಗಿದ್ವಲ್ಲ. ಇವತ್ತಿನ ಬೆಳಗ್ಗೆನೇ 9:30ಗೆ ಟಿನ್ ಫ್ಯಾಕ್ಟ್ರಿ ಹತ್ರ ಇಳಿದು ಅಲ್ಲಿಂದ ಮನೆ ಯಲಹಂಕ ರೀಚ್ ಆಗೋಷ್ಟರಲ್ಲಿ 10:30 ಆಯಿತು. 10:30ಇಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು 1:30 ಫ್ರೆಶ್ ಆಗಿ ಊಟ ಎಲ್ಲ ಮಾಡಿದ್ರೂ ಟೈಮ್ ಜಾಸ್ತಿ ಇತ್ತು. ಸುಮ್ಮನೆ ಯಾಕೆ ಮನೆಯಲ್ಲಿದ್ದು ಟೈಮ್ ವೇಸ್ಟ್ ಅಂತ ಹೇಳ್ಬಿಟ್ಟು ಆಫೀಸ್ಗೆ ಹೋಗಿ ಬಂದೆ. ಆಫೀಸ್ಗೆ ಹೋಗಿ ಬರೋ ಅಷ್ಟರಲ್ಲಿ ಈ ಥರ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ನನ್ನ ಕಸಿನನ್ನು ಕರೆಸಿ ಮನೆ ಹತ್ರ ಇವರೆಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿದ್ದರು. ಅವ್ರಿಗೋಸ್ಕರ ನೋ ಆಪ್ಷನ್ ಅಂದಂಗೆ ನಾನು ಈಗ ಎಲ್ಲಿದ್ದೀವಿ ಅಂತ ಅಬ್ಸರ್ವ್ ಮಾಡಿ, ಎಲ್ಲಿ ಹತ್ತಿದ್ವಿ ಎಲ್ಲಿ ಇಳಿದ್ವಿ ಅಂತ ವಿಡಿಯೋ ಸ್ಕಿಪ್ ಮಾಡ್ದಲೇ ನೋಡಿರೋ ಪ್ರತಿಯೊಬ್ಬರು ನಮಗೊಂದು ಕಾಮೆಂಟ್ ಮಾಡಿ. ಸೊ ಈಗ ಹತ್ತಿರ ಪ್ಲೇಸಲ್ಲಿ ಟೈಮ್ ಎಷ್ಟಾಗಿತ್ತು ಅಂದರೆ 9:30. ಮನೆಯಿಂದ ಸ್ಟಾರ್ಟ್ ಆದಾಗಿಂದಲೂ ಫುಲ್ ಮಳೆ, ತುಂತುರು ಮಳೆ ಅಲ್ಲ, ಚೆನ್ನಾಗಿ ಜೋರಾದ ಮಳೆನೇ. ಆ ಮಳೆಯಲ್ಲೂ ಸಹ ನನ್ನ ಮಕ್ಕಳು ಎಲ್ಲಿ ಬಿಡ್ತಾರೆ, ಜರ್ನಿ ಮಾಡಲೇಬೇಕು ಅಂತ ಹಠ ಮಾಡಿ ಕರ್ಕೊಂಬಂದೇ ಬಿಟ್ಟರು. ಸೊ ಈವನ್ 12:40 ಆ ಟೈಮಿಗೆ ಇಳಿಬೇಕಾಗಿರೋ ಪ್ಲೇಸ್ಗಂತೂ ಬಂದೇ ಬಿಟ್ವಿ. ನಾನು ತುಂಬ ಈ ಕಡೆ ರೋಡಲ್ಲಿ ಟ್ರೈನ್ಸ್ ಟ್ರಾವೆಲ್ ಮಾಡಿದ್ದೀನಿ, ಬಟ್ ಈ ಸ್ಟೇಷನಲ್ಲಿ ಸೊ ಫಸ್ಟ್ ಟೈಮ್ ಇಳಿತಿದ್ದೀನಿ. ಆ ಟೈಮಲ್ಲೂ ಸಹ ಅಷ್ಟು ನೀಟಾಗಿರೋ ಈ ರೈಲ್ವೆ ಸ್ಟೇಷನ್ಗೆ ತುಂಬ ಇಂಪ್ರೆಸ್ ಆಗಿಬಿಟ್ಟೆ ನಾನು. ಬಟ್ ಮಕ್ಕಳಂತೂ ಸ್ವಲ್ಪ ನಿದ್ದೆ ಮಾಡಿ ಎದ್ವು. ನನಗಂತೂ ಫುಲ್ ಟಯರ್ಡು, ನಿದ್ದೆ ಮೂಡು. ಬಟ್ ಇದು ಎಂಟ್ರೆನ್ಸಿಂದನೂ ತುಂಬ ಚೆನ್ನಾಗಿದೆ. ಎಲ್ಲಿ ಇಳಿದ್ವಿ ಅಂತ ಖಂಡಿತ ಇಲ್ಲಿ ನೋಡಿಬಿಡಿ, ಕಾಮೆಂಟಲ್ಲಿ ತಿಳಿಸ್ಕೊಡಿ. ಡೆವಿಲ್ಗಳ ಥರ ಲೇಟ್ ನೈಟಲ್ಲಿ ನಾವು ಮಾಡ್ತಿರೋ ಜರ್ನಿ ನಿಮಗೂ ಇಷ್ಟ ಆಗುತ್ತಾ? ಸೊ ಲೇಟ್ ನೈಟ್ ಜರ್ನಿ ಅಂತಂದೆಲ್ಲ ನಾರ್ಮಲಾಗಿ ನಂಗೆ ಜರ್ನಿ ಅಂದ್ರೇ ಹುಚ್ಚು. ಸೊ ಟ್ರಾವೆಲ್ ಲವರ್ ಅಂತಲೇ ನಾನು ಸೆಲ್ಫಾಗಿ ಹೇಳ್ಕೊತಾ ಇರ್ತೀನಿ ಆವಾಗವಾಗ. ನಾವು ರೀಚ್ ಆಗೋಷ್ಟರಲ್ಲಿ 1 ಆಯಿತು. ಆದ್ರೂ ಸಹ ನನಗೋಸ್ಕರ ಮನೆಯಲ್ಲಿ ನನ್ನ ತಮ್ಮ, ತಂಗಿ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಆಂಧ್ರ ಸ್ಪೆಷಲ್ ಗೋಂಗೂರು ಚಟ್ನಿ, ಅನ್ನ, ತುಪ್ಪ ಹಾಕ್ಕೊಂಡು ತಿಂದರೆ ಮಜಾನೇ ಬೇರೆ. ಸೊ ತಿಂತಾ ಇದ್ದೆ. ಹಾಗೆ ಮಕ್ಕಳೆಲ್ಲ ಮಲಗಿಬಿಟ್ಟಿದ್ರು. ಆ್ಯಕ್ಚುಲಿ ನನ್ನ ತಂಗಿ ಬ್ಯಾಚ್ ಇದೆಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಾಯ್ತು ಅಂತ ಕಂಟಿನ್ಯೂ ಆಗಿ ನೋಡಿಬಿಡೋಣ, ಸ್ಕಿಪ್ ಮಾಡಿಬಿಡಿ. ಆ್ಯಕ್ಚುಲಿ ನನ್ನ ತಂಗಿ ನರಸರಾವುಪೇಟದಿಂದ ಈ ಊರಿಗಂತೂ ಚಿಕ್ಕಪ್ಪ ಅವ್ರ ಊರಿಗೆ ಬಂದಿದ್ದಾರೆ. ಚಿಕ್ಕಪ್ಪ ಮನೆಯಿಂದ ಬ್ಯಾಂಗ್ಳೂರು ಬರಬೇಕು ಅಂದರೆ ರಿಸ್ಕ್ ಆಗುತ್ತೆ. ಏನಕ್ಕಂದರೆ ಅವಳಿಗೆ 3 ಜನ ಗಂಡು ಮಕ್ಕಳು. ಈ ಬ್ಯಾಚ್ನೆಲ್ಲ ಹಾಕ್ಕೊಂಡು ಬರೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ಅವತ್ತೇ ಅಷ್ಟು ಟ್ರಾವೆಲ್ ಮಾಡಿ ಬಂದಿದ್ರು ಸಹ ಅವಳಿಗೋಸ್ಕರನೇ ನಾವು ಬ್ಯಾಂಗ್ಳೂರಿಂದ ಸೊ ಚಿಕ್ಕಪ್ಪ ಊರಿಗೆ ಹೋದ್ವಿ. ಇಲ್ಲಂತೂ ಚಿಕ್ಕಪ್ಪ ಅಂತ ಹಗಲೆಲ್ಲ ಹೇಳ್ತಿದ್ದಾಳೆ ಅಂತ ಹೇಳಿ ನಮ್ಮ ರಿಲೇಷನ್ಗಳಲ್ಲಿ ಯಾರಾದರೂ ನೋಡಿದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಚಿಕ್ಕಪ್ಪ ಯಾರು ಅಂತ ಅಂದ್ಕೊತಾ ಇರ್ತಾರೆ. ಸೊ ಬಟ್ ಇಲ್ಲಿ ರಿಲೇಷನ್ಸ್ ಆಗಬೇಕಾಗಿರೋ ಅವಶ್ಯಕತೆ ಇಲ್ಲ. ರಿಲೇಷನ್ಸ್ಗೂ ಮೀರಿ ಇವರು ನನ್ನ ಬಾಂಡಿಂಗ್ ಬೆಳೆಸ್ಕೊಂಡಿದ್ದಾರೆ. ಸೊ ಅಷ್ಟೇ ಅಭಿಮಾನ ನಾನಂದರೆ, ಅಷ್ಟೇ ಇಷ್ಟ, ಪ್ರೀತಿ ಎಲ್ಲ ಅಂತಲೂ ಹೇಳ್ತೀನಿ. ಸಂಬಂಧ ಬ್ಲಡ್ ರಿಲೇಷನ್ ಇರಬೇಕಾಗಿರೋ ಅವಶ್ಯಕತೆ ಇಲ್ಲ. ಜಸ್ಟ್ ಮಾತಿನ ವೇಯಲ್ಲೇ ಏನಂತಾರೆ ರಿಲೇಷನ್ಶಿಪ್ ಬೆಳೆಸ್ಕೊಬೋದು ಅಂತ ಈ ಫ್ಯಾಮ್ಲಿ ನನಗೆ ನಿಜ ಪ್ರೂವ್ ಮಾಡಿದೆ. ಸೊ ಈವನ್ ಇನ್ನು ನನಗೋಸ್ಕರ ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ, ತಂಗಿ ಎಲ್ಲರೂ ಸೇರಿ ನಾಟಿ ಕೋಳಿ ಮಸಾಲೆ ಸಾರು, ಸೊ ಫಾರಮ್ ಕೋಳಿ ಚಿಕನ್ ಫ್ರೈ ಆ್ಯಂಡ್ ವೆಜ್ ಬಿರಿಯಾನಿ ರೆಡಿ ಮಾಡಿದರು. ವೆಜ್ ಬಿರಿಯಾನಿ ಅನ್ನೋದಕ್ಕಿಂತ ಸ್ವಲ್ಪ ಮಸಾಲೆ ರೈಸ್ ಥರ ಆಂಧ್ರ ಸ್ಟೈಲಲ್ಲಿ ಇದು ಚೆನ್ನಾಗಿರುತ್ತೆ. ಇವರು ಮುದ್ದೆಗೆ ಕಂಪೇರ್ ಮಾಡ್ಕೊಳ್ಳಲ್ಲ. ಸೊ ಜಾಸ್ತಿ ಮಸಾಲೆ ರೈಸ್ಗೆ ಕಂಪೇರ್ ಮಾಡ್ಕೊತಾರೆ. ಬಟ್ ನನ್ನೊಬ್ಳಿಗೋಸ್ಕರ ಅದನ್ನು ಡಿಸಪಾಯಿಂಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಆರಾಮ್ಸೆ ಆಲ್ಮೋಸ್ಟ್ 1:30 2 ಟೈಮಲ್ಲಿ ಈ ಥರ ಫ್ಯಾಮ್ಲಿ ಜೊತೆ ಕೂತ್ಕೊಂಡು ನಾನ್ ವೆಜ್ ಪಾರ್ಟಿ ಸೆಲೆಬ್ರೇಷನ್ ಮಾಡ್ತಿದ್ದೀನಿ ಅಂದರೆ ಹಂಗೂ ಹಿಂಗೂ ಅಲ್ಲ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಸಮ್ಮರ್ ಹಾಲಿಡೇಸು
ಎಂಜಾಯ್ಮೆಂಟು ಈ ಥರ ಇರುತ್ತೆ ಅಂತ ಅದು ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಇದೆ ಇಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ನಾನು ಹಗಲೆಲ್ಲ ಹೇಳ್ತೀರ. ಇವರಿಬ್ಬರನ್ನೂ ನೋಡಿರೋರು ಯಾರಾದರೂ ಇದ್ದರೆ ಖಂಡಿತ ಅವ್ರ ಹೆಸ್ರಿಗೆ ಗೊತ್ತಿದ್ರೆ ನಿಮಗೆ ತಿಳಿಸ್ಕೊಡ್ಬಿಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಈ ಥರ ಫ್ಯಾಮ್ಲಿ ಜೊತೆ ನಾನು ಈ ನಡುವೆ ನಾನು ಯಾರ ಜೊತೆಗೂ ಸೇರೋದೇ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಫ್ಯಾಮ್ಲಿನ ಅವಾಯ್ಡ್ ಮಾಡಿದ್ರೆ ತುಂಬ ಆರಾಮಾಗಿರ್ತೀನಿ ಅನ್ನಿಸ್ಬಿಟ್ಟಿದೆ ನನಗೆ. ಸೊ ಹಾಗೆ ಅದನ್ನೆಲ್ಲ ಹೇಳ್ಕೊತ ಹೋದರೆ ತುಂಬ ದೊಡ್ಡ ಸ್ಟೋರಿ, ಅದು ಬೇಡ. ಈಗ ಇಲ್ಲಿ ಏನು ಎಂಜಾಯ್ ಮಾಡ್ತಿದ್ದೀನೋ ಅದನ್ನು ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಆಲ್ಮೋಸ್ಟ್ ಫ್ಯಾಮ್ಲಿ ಜೊತೆ ಫನ್ನಿ ಮೂಮೆಂಟ್ಸ್ ಅಂದರೆ ತಿನ್ನೋದು ಲೇಟೇ ಆಯಿತು. ಬಿಕಾಸ್ ಮಾತಾಡ್ಕೊತ ತಿನ್ನಬೇಕು ಅಂದರೆ 10 ನಿಮಿಷದ ಕೆಲಸ ಅರ್ಧ ಗಂಟೆ ಆಗುತ್ತೆ. ಅದೇ ಥರ ಇಷ್ಟು ಜನ ಫ್ಯಾಮ್ಲಿ ಜೊತೆ ಲಂಚ್ ನಾನ್ ವೆಜ್ ಪಾರ್ಟಿನ ಅರೇಂಜ್ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಇನ್ನೂ ಟೈಮ್ ಜಾಸ್ತಿನೇ ಹಿಡ್ದಿರುತ್ತೆ. ಊಟ ಮಾಡಿ ಸ್ವಲ್ಪ ಹಾಗೆ ಟಿ ವಿ ಎಲ್ಲ ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಬಟ್ ತುಂಬ ಬಿಸಿಲು ಅನ್ನಿಸ್ತು. ಆಲ್ಮೋಸ್ಟ್ 3:30 ಟೈಮಲ್ಲಿ. ಆ ಬಿಸಿಲಿಗೆ ಅಲ್ಲಿರಬೇಕು ಅನ್ನಿಸ್ಲಿಲ್ಲ. ನಿಯರೆಸ್ಟಲ್ಲಿರೋ ನದಿ ನೋಡಿ, ಊರಿಗೆ ಪಕ್ಕದಲ್ಲೇ ಎಷ್ಟು ಹತ್ತಿರ ಅಂದರೆ ಅಷ್ಟು ಹತ್ತಿರದಲ್ಲಿ ಇಷ್ಟು ಬೆಸ್ಟ್ ನೇಚರ್ ಇದ್ದಾಗ ಯಾರಾದರೂ ಬಿಡ್ತಾರಾ? ಅದರಲ್ಲೂ ನಮಗೆ ಸಿಕ್ಬಿಟ್ರೆ ನಮ್ಮ ಕಿಡ್ಸ್ ಅಂತೂ ಮಸ್ತ್ ಎಂಜಾಯ್ ಮಾಡ್ತಿದ್ದಾರೆ. ಕ್ಯೂಟಿ ಅಂತೂ ಹೇಳ್ಬೇಕಾಗಿಲ್ಲ. ಮಿಲ್ಕಿ ಸ್ವಲ್ಪ ಎದುರ್ತಾ ಮೇಲ್ಗಡೆನೇ ಇದ್ದಾಳೆ ಆ್ಯಕ್ಚುಲಿ. ಮಿಲ್ಕಿಗೆ ಅಲ್ಲ, ಈವನ್ ನನಗೂ ಸ್ವಿಮ್ಮಿಂಗ್ ಬರಲ್ಲ, ಅದಕ್ಕೆ ಹೆದರ್ತಾ ಇದ್ದೀವಿ. ಸೊ ಒಳಗಡೆ ಹೋಗೋಕ್ಕೆ ಹೋಗಾದ್ಮೇಲೆ ತುಂಬ ಟ್ರೈ ಮಾಡಿದೆ. ಆಲ್ಮೋಸ್ಟ್ 3.5 ಅವರ್ ಟ್ರೈ ಮಾಡಿದ್ದೀನಿ ಏನಾದರೂ ಮಾಡಿ ಸ್ವಿಮ್ಮಿಂಗ್ ಕಲಿಬೇಕು ಅಂತ. ಸೊ ಫ್ಲೋರ್ ಮೇಲೆ ಕಾಲು ಹೊಡೆದು ಒಂದು ಸ್ವಲ್ಪ ತಂಬಿಗೆ ಏಟಾಯಿತು ಆ್ಯಕ್ಚುಲಿ ಲೆಫ್ಟ್ ಲೆಗ್ಗೆ. ಆದರೂ ಬಿಟ್ಟಿಲ್ಲ, ಟ್ರೈ ಮಾಡೋಣ ಅಂತ ತುಂಬ ಎಫರ್ಟ್ ಹಾಕಿ ಟ್ರೈ ಮಾಡಿದೆ. ಎಷ್ಟು ಎಫರ್ಟ್ ಹಾಕಿದ್ರು ಅಷ್ಟು ಸುಲಭ ಅಲ್ಲ ಕಣ್ರಿ. ಏನು ಕಲಿಬೇಕಂದ್ರೂ ಎವ್ರಿಥಿಂಗ್ ಎಫರ್ಟ್ ಹಾಕಲೇಬೇಕು. ಆ ಥರ ಯೋಚನೆ ಮಾಡ್ತಾ ಇದ್ದೆ. ನೆಕ್ಸ್ಟ್ ಸಮ್ಮರ್ ಹಾಲಿಡೇಸಲ್ಲಿ 1 ವೀಕ್ ಮುಂಚೆ ಬಂದು ಇಲ್ಲೇ ಇದ್ದು ಕಲ್ತ್ಕೊಂಡೋಗಿ ಅಂತ ಅಂದರು. ಬಟ್ ಆವಾಗ ನಮ್ಮ ದೃಷ್ಟಕ್ಕೆ ನೀರಿದ್ರೆ ಡೆಫಿನೆಟ್ಲಿ ಅದನ್ನೇ ಮಾಡೋಣ ಅಂತ ಮೈಂಡಲ್ಲಿ ಈಗಲೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇಲ್ಲಿ ಕಾಣಿಸ್ತಿರೋ ಈ ಬ್ಯಾಚ್ ಎಲ್ಲ ಏನಿದೆ ಅಂದರೆ ಈ ಎಲ್ಲ ಬ್ಯಾಚು ಒಂದೇ ಮನೆಯದವ್ರೆ. ಅದನ್ನು ನಂಬ್ತೀರಾ? ಎಲ್ಲರೂ ಸೇರಿ ಒಂದು ಟ್ಯಾಕ್ಟರ್ಗೆ ಬಂದು ಇಲ್ಲಿ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡ್ತೀರ. ಈ ಲೈಫ್ ಮೂಮೆಂಟ್ನಂತೂ ಲೈಫಲ್ಲಿ ಮರೆಯಲ್ಲ. ಇತ್ತೀಚೆಗೆ ಎಲ್ಲೂ ಹೋಗಲ್ಲ, ಬರಲ್ಲ. ಸೊ ತುಂಬ ರೇರ್ ಅಂತಲೇ ಹೇಳ್ತೀನಿ. ತುಂಬ ಆಫ್ಟರ್ ಲಾಂಗ್ ಗ್ಯಾಪು ಇಷ್ಟು ಎಂಜಾಯ್ ಮಾಡಿರೋದು, ಇಷ್ಟು ಫ್ಯಾಮ್ಲಿ ಜೊತೆ ಅಟ್ಲೀಸ್ಟ್ ಲಂಚ್ ಮಾಡಿರೋದನ್ನು ಸಹ ಅಂತಲೇ ಹೇಳ್ತೀನಿ. ಎಷ್ಟು ಟ್ರೈ ಮಾಡಿದ್ರು ನಮಗಂತೂ ಈಜು ಸ್ವಿಮ್ಮಿಂಗ್ ಕಲಿಯೋಕ್ಕಂತೂ ಆಪ್ಷನ್ನೇ ಇಲ್ಲ. ಟ್ರೈ ಮಾಡ್ತಾನೇ ಇದ್ದೀನಿ. ಸೊ ಹಾಗೆ ಇನ್ನು ಇಷ್ಟು ಮಕ್ಕಳ ಜೊತೆ ಎಲ್ಲರ ಜೊತೆ ತುಂಬ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ತೀನಿ ಆಗಲೆಲ್ಲ. ಸೊ ಇನ್ನಿವರಿಬ್ಬರು ಅಕ್ಕ ತಂಗಿ ಒಂದತ್ರ ಸೇರಿಬಿಟ್ಟಿದ್ದಾರೆ. ಅಕ್ಕ ತಂಗಿಯರ ಈ ಬಂಧ ಜನ್ಮಗಳ ಅನುಬಂಧ ಅನ್ನೋ ಥರ ಇವರಿಬ್ಬರು. ನಾವಿಬ್ಬರು ಟ್ರೈ ಮಾಡ್ತೀವಿ, ವಾಟ್ರ್ ಒಳಗಡೆ ಮುಳುಗ್ತೀವಿ, ಅದು ಇದು ಅಂತ ಪ್ರಯೋಗ ಪಡ್ತಿದ್ದಾರೆ ಏನೇನೋ. ಸೊ ಅವ್ರ ಪ್ರಯೋಗಗಳನ್ನ ಮಿಸ್ ಮಾಡೋದು ಬೇಡ ಅಂತ ಅವ್ರಿಗೋಸ್ಕರ ಅದೊಂದು ಶಾರ್ಟ್. ಫೈನಲ್ ಆಗಿ ಎಷ್ಟೊತ್ತು ಆಟ ಆಡಿದ್ರೂ ಸ್ವಿಮ್ಮಿಂಗ್ ಮಾತ್ರ ಕಲಿಯೋಕ್ಕಾಗಿಲ್ಲ. ಮತ್ತು ಸೇಮ್ ಎಲ್ಲ ಬ್ಯಾಚು ಅದೇ ಟ್ಯಾಕ್ಟ್ರಿಂದ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಎಷ್ಟು ಜನ ಇದ್ದೀವಿ ಅಲ್ವಾ, ಇಷ್ಟು ಜನ ಒಂದೇ ಹತ್ರ ಸೇರಿ ಇಷ್ಟು ಎಂಜಾಯ್ ಮಾಡಿದಾಗ ಅದು ಮೆಮೊರೀಸ್ ಹೇಗಿರುತ್ತೆ ಊಹಿಸ್ಕೊಳ್ಳಿ. ಇಲ್ಲೇನು ಗೊತ್ತಾ, ಸ್ವಲ್ಪ ಜನ ಇಲ್ಲಿ ಮೊನಾಲಿಸಾ ಬ್ಯಾಚ್ ಇದ್ದಾರೆ, ಐ ಮೀನ್ ಫ್ಯಾನ್ಸು. ಅದಕ್ಕೋಸ್ಕರ ಲವ್ ಯು ಬಚ್ಚೇಯಿ ಅಂತ ಕಿರ್ಚ್ತಾ ಅವರೆ. ಸೊ ನೀವು ಯಾರಾದರೂ ಮೊನಾಲಿಸಾ
ಫ್ಯಾನ್ಸ್ ಇದ್ದರೆ ಅವ್ರ ಹೆಸರನ್ನ ಕಾಮೆಂಟ್ ಮಾಡಿ. ಹಾಗೆ ಇಲ್ಲಿ ನಾನು ಡರ್ಟಿ ವಾಟ್ರಲ್ಲಿ ತುಂಬ ಹೊತ್ತು ಮುಳುಗಿ ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿದೆ. ಬಟ್ ಸಮಾಧಾನ ಆಗಿಲ್ಲ. ಅದಕ್ಕೋಸ್ಕರ ಮತ್ತೆ ಮನೆಗೆ ಬಂದು ಗೀಜರ್ ಹಾಕ್ಕೊಂಡು ಬಿಸಿ ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡಿ ಪ್ರಶಾಂತವಾಗಿ ಸ್ವಲ್ಪ ಹೊತ್ತು ಮಲ್ಗೋಣ ಅನ್ನಿಸ್ತು. ಬಟ್ ಮಲಗಬೇಕು ಅನ್ನಿಸ್ಲಿಲ್ಲ, ಯಾಕಂದರೆ ತಂಗಿ ಜೊತೆ ಸ್ವಲ್ಪ ಹೊತ್ತು ಆ ಥರ ಮಾತಾಡ್ತಿದ್ದೆ. ಈ ಗ್ಯಾಪಲ್ಲಿ ಕ್ಯೂಟಿ ಅಂತೂ ಮಲ್ಗೇ ಬಿಟ್ಲು. ಮತ್ತು 7:30 ಟೈಮಲ್ಲಿ ಅಕ್ಕ ಸಿಟಿಗೆ ಹೋಗೋಣ ಏನೋ ಬೇಕು ಅಂತೇಳ್ಬಿಟ್ಟು 2 ಬೈಕ್ನ ಅಡ್ಜಸ್ಟ್ ಮಾಡಿಕೊಂಡು 3 ಮೆಂಬರ್ಸು ಒಂದೊಂದು ಬೈಕಲ್ಲಿ ಕಿಡ್ಸಿನ ಮನೆ ಹತ್ರನೇ ಬಿಟ್ಬಿಟ್ಟಿದ್ರಿ. ಈವೇನು ಮಿಲ್ಕಿನೂ ಬಂದಿಲ್ಲ, ಮಿಲ್ಕಿ ಮಲಗಿಬಿಟ್ಟಿದ್ಲು. ಸೊ ಎಲ್ಲ ಕಿಡ್ಸ್ನ ಮನೆ ಹತ್ರನೇ ಬಿಟ್ಟು ನಾವಂತೂ ಧರ್ಮವರಂ ಎಲ್ಲ ಒಂದು ರೌಂಡು ಲೇಟ್ ನೈಟಲ್ಲಿ ಹೊಡೆದ್ವಿ ಅಂದರೆ ಇಷ್ಟು ಜಾಲಿ ಮದುವೆಗೂ ಮುಂಚೆನೂ ಮಾಡಿಲ್ಲ ನಾನು. ಮದುವೆ ಆದಮೇಲೆ ಇಷ್ಟು ಜಾಲಿ ಮಾಡ್ತಿದ್ದೀನಿ ಅಂದರೆ ಸೊ ಇದಕ್ಕೆಲ್ಲ ಕಾರಣ ನನ್ನ ತಂಗಿ, ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಅಂತಲೇ ಹೇಳ್ತೀನಿ. ಸೊ ಶಾಪಿಂಗ್ ಅಂತ ಬಂದ್ವಿ. ಈ ಶಾಪಿಂಗಲ್ಲಿ ಅಡ್ಡು ಶ್ರೀರಾಮ್, ರಾಮ್ ರಾಮ್, ಜೈ ಶ್ರೀರಾಮ್, ಇದು ನನಗೆ ಸಾಲು. ಇನ್ನು ಅವ್ರ ಪಾಡಿಗೆ ಅವ್ರು ಶಾಪಿಂಗ್ ಮಾಡ್ತಾ ಇದ್ದಾರೆ. ಬಟ್ ನನ್ನ ಪಾಡಿಗೆ ನಾನು ಶ್ರೀರಾಮನ್ ಜೊತೆ ಹಾಗೆ ಟೋಪಿ ಹಾಕ್ಕೊಂಡು ಸೆಲ್ಫಿಗಳು ವಿಡಿಯೋಗಳು ತೊಗೊತಾ ಇದ್ದೀನಿ. ಸೊ ಇಷ್ಟು ಲೇಟ್ ನೈಟಲ್ಲಿ ಊರು ಸುತ್ತಕ್ಕೆ ಹೋದಾಗ ವಿಡಿಯೋ ಮಾಡ್ಕೊಳ್ದಿದ್ರೆ ಹೇಗಿರುತ್ತೆ ಹೇಳಿ. ಅದಕ್ಕೆ ವಿಡಿಯೋ ಮಾಡ್ತಿದ್ರೆ ಅವ್ನು ಹೇಳ್ತಾನೆ, ಸೊ ಅಕ್ಕ ನಾನು ಕಪ್ಪಗಿದ್ದೀನಿ, ನೀಟಾಗಿ ಬರಲ್ಲ, ತೊಗೊಬೇಡ ಅಂತ. ಸೊ ಏನಿವೆ ಮನೆಗೆ ಹೋಗಿ ತಿಂದು ಮಲ್ಗೋ ಅಷ್ಟರಲ್ಲಿ ಸ್ವಲ್ಪ ಮಾತುಕತೆ ಮುಗಿಸಿ 1:30 ಹಾಗೇ ಬೀಳ್ತು. ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಟ್ರೈನ್ ಪಿಕ್ ಮಾಡಿಕೊಂಡು ಮತ್ತೆ ಬ್ಯಾಂಗ್ಳೂರು ಹೊರಟು ಬರ್ತಾ ಇರಬೇಕಾದ್ರೆ ಹಿಲ್ಸ್ ಮೇಲೆ ಸ್ನೋ ಎಷ್ಟು ಚೆನ್ನಾಗಿದೆ ಅಂತ ನೀವು ಅಬ್ಸರ್ವ್ ಮಾಡಿದ್ದೀರಾ ಅನಿಸುತ್ತೆ. ಆ ಹಿಲ್ಸು ಮೇಲೆ ಆ ಸ್ನೋ ಎಷ್ಟು ಹ್ಯಾಪಿಯಾಗಿ ಫೀಲ್ ಆಗ್ತಿದೆಯೋ ಅದಕ್ಕಿಂತ ಹೆಚ್ಚಾಗಿ ಈ ಲಾಗಲ್ಲಿ ನಾನು ಫೀಲ್ ಆಗಿದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.